ಆವತ್ತು ನಾಗರ ಪಂಚಮಿ ಆಗಿತ್ತು. ಬೆಳಗ್ಗೆ ಬೇಗ ಎದ್ದು ಹೊಲದ ಹತ್ರ ಬಂದ್ವಿ. ನಾನು, ಅಮ್ಮ ಸ್ನಾನ ಮತ್ತು ಮನೇಲಿ ಪೂಜೆ ಮಾಡ್ಕೊಂಡು ಬಂದ್ವಿ. ಹೊಲದ ಹತ್ರ ಬಂದು ಹುತ್ತ ಹುಡ್ಕೋಕ್ಕಂತ ನೋಡ್ತಿದ್ದೆ. ಹಾಗೆ ಹೊಲ ನೋಡಿ ತುಂಬ ದಿನ ಆಗಿತ್ತು. ನೋಡ್ಕೊಂಡು ಬಂದೆ. ಕೋಸು ಹಾಕಿದ್ರು ಮತ್ತು ಮೆಣಸಿನ್ಕಾಯಿ ಹಾಕಿದ್ರು ಮತ್ತು ಟೊಮ್ಯಾಟೊ ಹಾಕಿದ್ರು ಹೊಲದಲ್ಲಿ. ಕೋಸಂತೂ ಸ್ವಲ್ಪ ಹಾಳಾಗಿತ್ತು. ಹಾಗೆ ನೋಡ್ಕೊಂಡು ಮುಂದೆ ಬಂದ್ವಿ. ಹುತ್ತ ನೋಡ್ತಾ ಬಂದ್ವಿ, ಎಲ್ಲೂ ಸಿಗಲಿಲ್ಲ. ಎಲ್ಲೋ ಒಂದು ಹುತ್ತ ಸಿಕ್ತು, ಬಟ್ ಅದ್ರ ಮೇಲೆ ಸತ್ತೆ ಎಲ್ಲ ಬೆಳ್ಕೊಂಬಿಟ್ಟಿತ್ತು. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಅದೇ ಹುತ್ತಕ್ಕೆ ಪೂಜೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕಂತ ಹುತ್ತದ ಮೇಲೆ ಸ್ವಲ್ಪ ಸತ್ತೆ ಎಲ್ಲನೂ ಅಮ್ಮ ಕ್ಲೀನ್ ಮಾಡಿಕೊಂಡ್ರು. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಅದು ತುಂಬ ಸತ್ತೆ ಬೆಳೆದಿರೋ ಕಾರಣ ಹುತ್ತ ಕಾಣಿಸ್ತಿಲ್ಲ, ಸಾರಿ. ಆವತ್ತಿನ ವೀಡಿಯೋನ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಸಾರಿ, ವೀಡಿಯೋ ಇತ್ತು, ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು, ಅಮ್ಮ ಪೂಜೆ ಮಾಡಿಕೊಂಡು ಮತ್ತೆ ಹೊಲ ನೋಡಿಕೊಂಡು ರಿಟರ್ನ್ ಹೋದ್ವಿ. ಬರ್ತಾ ನೋಡಿದಾಗ ಕೋಸು ಸ್ವಲ್ಪ ಹಾಳಾಗಿತ್ತು, ಯಾಕಂದರೆ ಮಳೆ ಜಾಸ್ತಿಯಾಗಿ ಕೋಸೆಲ್ಲ ಹಾಳಾಗಿಬಿಟ್ಟಿತ್ತಂತೆ. ಸೊ ನಾನು ಅದನ್ನು ಹೊಲ ಎಲ್ಲ ನೋಡಿ ತುಂಬ ದಿನ ಆಗಿತ್ತಂತ ವಿಡಿಯೋ ಮಾಡಿಕೊಂಡು ಮನೆಗೆ ಬಂದೆ. ಸೊ ಮೊದಲೇ ಹೇಳ್ದಂಗೆ ಇದು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ನಾನು ವಾಯ್ಸ್ ಕೊಡೋಕ್ಕಾಗಿರಲಿಲ್ಲ. ವೀಡಿಯೋಸ್ ಎಲ್ಲ ತುಂಬ ಹಿಂದೆನೇ ಮಾಡ್ಕೊಂಡಿದ್ದೆ. ಕಾಲೇಜ್ಗೆ ಹೋಗ್ತಿದ್ದಿದ್ದ ಕಾರಣ ಮತ್ತು ಇನ್ನೂ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಪೋಸ್ಟ್ ಆಗಿಲ್ಲ. ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಮಸ್ಕಾರ. ಎಲ್ಲರದ್ದು ಅಂದರೆ ಇವತ್ತು ನಾಗಪಂಚಮಿ. ಸೊ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಹುತ್ತಕ್ಕೆ ಬಂದಿದ್ದೀನಿ ಆ್ಯಂಡ್ ಇವಾಗ ರೆಡಿಯಾಗಿದ್ದೀನಿ. ನನ್ನ ಮೊದಲನೇ ದಿನ MBAಗೆ. ಸೊ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಕಾಲೇಜ್ ವಿಡಿಯೋನ ಮಾಡ್ಕೊಂಡು ಹೋಗ್ತೀನಿ. ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ಬರ್ತಿದ್ದಾಳೆ. ಅವಳು ನಾನಿಬ್ಬರು ಹೋಗಬೇಕು ಇಲ್ಲಿಂದ ನನ್ನ ಗಾಡೀಲಿ. ಸೊ ಅವಳಿಗೋಸ್ಕರ ವೆಯ್ಟಿಂಗ್ ಮಾಡ್ತಿದ್ದೀನಿ. ತಿಂಡಿ ಮಾಡ್ಕೊಂಡು ಹೊರಡ್ತೀನಿ. ಬಾಯ್ ಗೈಸ್. ಫೈನಲಿ ಇವಾಗ ನಾವು MBAಗೆ ಕ್ಲಾಸಿಗೆ ಬಂದಿದ್ದೀವಿ. ಯಾರ್ಯಾರು ಬಂದಿದ್ದಾರೆ ಗೊತ್ತಿಲ್ಲ, ಇವಾಗ ಬಂದಿರ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ, ಹೋಗಿ ವಿಡಿಯೋ ಮಾಡ್ತೀನಿ. ಸೊ ನಾನು ಹಳೆ ವಿಡಿಯೋದಲ್ಲಿ ಹೇಳಿದಾಗೆ MBAಗೆ ಸೇರ್ಕೊಂಡಿದ್ದೀನಿ. ಅದರದ್ದು 1 ವೀಕ್ ಕ್ಲಾಸ್ ಇತ್ತು, ಆಫ್ಲೈನ್ ಕ್ಲಾಸು. ಹಾಗೆ ನನಗೆ ಪವನ್ ಸಿಗ್ತಾ, ನನ್ನದು ಚೈಲ್ಡ್ಹುಡ್ ಫ್ರೆಂಡ್, ಅಂದರೆ ಸ್ಕೂಲ್ ಫ್ರೆಂಡು. ತುಂಬ ಜನ ಬಂದಿದ್ದರು. ಅದರಲ್ಲಿ ನನಗೆ ಯಾರೂ ಸಿಕ್ಕಿಲ್ವಲ್ಲ ಅಂದ್ಕೊಂಡೆ, ನಂಗೆ ಗೊತ್ತಿರೋರು. ಬಟ್ ಅವ್ನು ಸಿಗ್ತಾ. ಸೊ ಅವನ್ನ ಮಾತಾಡಿಸ್ಕೊಂಡು ಲಂಚ್ ಬ್ರೇಕಲ್ಲಿ ಹಾಗೆ ಊಟ ಮಾಡಿಕೊಂಡು ಹೊರಡ್ತಾಯಿದ್ವಿ ಕ್ಲಾಸಿಗೆ. ಮತ್ತು ಅಲ್ಲಿ ನನಗೆ ಹರ್ಷಿತಾ ಅಂತ ಫ್ರೆಂಡ್ ಆದಳು. ಸೊ ಅವಳಿಗೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಇಲ್ಲ, ಬಟ್ ಅವಳಿಗೆ ಮಾತಾಡೋದಕ್ಕೆ ಇಷ್ಟ. ಸೊ ಒಳ್ಳೆ ಫ್ರೆಂಡು. ಆಮೇಲೆ ಕ್ಲಾಸ್ ಅಂತೂ ತುಂಬ ಹೋಗಿತ್ತು ಗೈಸ್. ಅಂದರೆ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾನು ಇಷ್ಟೊಂದು ಜನ ಕ್ಲಾಸಿಗೆ ಬರ್ತಾರೆ ಅಂತ. ಸೊ ಫಸ್ಟ್ ಡೇನೇ ನಮಗೆ ಸ್ವಲ್ಪ ಬೋರಿಂಗ್ ಇತ್ತು. ಆ್ಯಂಡ್ ಆಫ್ಟರ್ನೂನ್ ಸ್ವಲ್ಪ ಚೆನ್ನಾಗಿತ್ತು ಕ್ಲಾಸಸ್ಸು. ಮಾರ್ನಿಂಗ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಕ್ಲಾಸ್ ಎಲ್ಲ ಬಿಡ್ತು. ಆಮೇಲೆ ರಿಟರ್ನ್ ಮನೆಗೆ ಹೋದ್ವಿ, ನಾನು ಮತ್ತು ಸಂಧ್ಯಾ. ಸೊ ಹುಣಸೂರಿಗೆ ಬಂದ್ವಿ. ನನ್ನದು ಗಾಡಿನ ಪಾರ್ಕಿಂಗಲ್ಲಿ ಹಾಕಿದ್ವಿ, ತಗೊಂಡು ರಿಟರ್ನು ಮನೆಗೆ ಹೋಗ್ತಾಯಿದ್ವಿ. ಹಾಗೆ ಅಂದರೆ ಅಪ್ಪ ಸ್ವಲ್ಪ ಬ್ಯುಸಿ ಇದ್ದರು ಅಂದ್ಬಿಟ್ಟು ಸಂಧ್ಯಾನ ಅವ್ರ ಮನೆಗೆ ಬಿಡೋಕ್ಕೆ ಹೋಗಿದ್ದೆ. ಸೊ ಹೋಗ್ತಾ ನಮ್ಮದು ಹೊಳೆ ಬಂದು ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಮನೆಯಿಂದ. ಹಾಗಾಗಿ ನಾನು ಮತ್ತು ಸಂಧ್ಯಾ ಗಾಡೀಲಿ ಹೋಗಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತು ಪಾರ್ಕಿಂಗಿಗೆ ಹಾಕಿ ನನ್ನ ಗಾಡಿನ ಬಸ್ ಹತ್ಕೊಂಡು, ಅವತ್ತಂತೂ ತುಂಬ ಅಂದರೆ ತುಂಬ ರಶ್ ಇತ್ತು. ಲೇಟಾಗಿ ಹೋಗ್ಬಿಟ್ವಿ. ಫಸ್ಟ್ ಡೇನೂ ಲೇಟಾಗಿ ಹೋಗಿ ಉಗಿಸ್ಕೊಂಡಿದ್ವಿ. ಆ್ಯಂಡ್ ಬಸ್ಸಲ್ಲಿ ನಿವಿ ಸಿಕ್ಕಿದ್ಲು, ನಂದು ಡಿಗ್ರಿ ಫ್ರೆಂಡು. ಸೊ ಅವಳು ಮಾತಾಡ್ತಾಳೆ ನೋಡಿ ಇವಾಗ. ಅದಾದಮೇಲೆ ಯಾವುದೋ ಒಂದು ಬಸ್ ಸಿಕ್ತು. ಸೊ ಆ ಬಸ್ಸಲ್ಲಿ ಬಂದ್ವಿ ಕಾಲೇಜಿಗೆ. ಬಂದು ಕ್ಲಾಸಿಗೆ ಹೋಗಿದ್ವಿ. ಅದಾದಮೇಲೆ ಮಧ್ಯ ಬ್ರೇಕ್ ಬಿಟ್ಟರು. ಅವಾಗ ವಿಡಿಯೋ ಮಾಡ್ತಾಯಿದ್ವಿ. ಆವಾಗ ಹರ್ಷಿ ಇಸ್ಕೊಂಡ್ಲು, ನಾನು ವ್ಲಾಗ್ ಮಾಡ್ತೀನಿ ಅಂತ. ಸೊ ಓಕೆ ಮಾಡು ಅಂತ ಹೇಳಿ ಕೊಟ್ಟೆ ಅವಳ ಕೈಗೆ ಫೋನ್ನ. ಈಗ ಎಲ್ಲೋಗ್ತಿದ್ಯಾ? ನಾವಿವಾಗ ಊಟ ಮುಗಿಸ್ಕೊಂಡು ನೀರು ತಂದಿರಲಿಲ್ಲ, ನೀರು ತಗೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಅದಾಯಿತು. ಕಾಲೇಜ್ ಆಯಿತಾ? ಕಾಲೇಜಿನ ಮುಗಿಲ್ಲ, ಕ್ಲಾಸ್ 1-2 ಪೀರಿಯಡ್ ಆಯಿತು.
ಚೆನ್ನಾಗಿ ನಿದ್ದೆ ಮಾಡಿದೆ. ನಾನು ಕ್ಲಾಸ್ ಅಲ್ಲ, ನೀನು ಕ್ಲಾಸಲ್ಲಿ ನಿದ್ದೆ ಮಾಡಿದ್ಲು ಗೈಸ್. ಇವಾಗ ವಾಟರ್ ಬಾಟಲ್ ತಗೊಂಡು ಚಿತ್ರಾನ್ನ ತಿಂದ್ಲು, ಚೆನ್ನಾಗಿ 2 ಬಾಕ್ಸ್ ತಗೊಂಡ್ ಬಂದಿದ್ಲು. ನನ್ನ ನೋಡಿದ್ರೆ 2 ತಿನ್ನೋತರ ತಿಂದಿದ್ರು ತಿಂದಿರ್ಬೋದು. ಬೊಕ್ಕೆ ತಗೊಂಡು ಹೋಗ್ತಾರೆ. ನಾವೇ ಅದಕ್ಕೆ ಬೊಕ್ಕೆ ಇಸ್ಕೊಳಕ್ಕೆ ಹೋಗ್ತಾ ಇರೋದು ಮೇಘನ. ನಂಗೆ ಇದುವರೆಗೂ ಯಾರು ಬೊಕ್ಕೆ ಕೊಟ್ಟಿಲ್ಲ. ನೋಡಿ ಗಾಯ್ಸ್, ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ ಕೊಡಿ ಯಾರಾದ್ರೂ ಅಂತ. ನೀವು ಯಾರಾದ್ರೂ ನೋಡಿದ್ರೆ ಕೊಡಿ. ನೀವು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವಳಿಗೆ ಒಂದು ಬೊಕ್ಕೆ ಕೊಡಿ. ಅಥವಾ ಕಮೆಂಟ್ ಅಲ್ಲಾದ್ರೂ ಬೊಕ್ಕೆನ ಎಮೋಜಿನ ಕಮೆಂಟ್ ಮಾಡಿ. ಲೋ ಬಡ್ಜೆಟ್ ಈಗ ಎಲ್ಲ ಟ್ರೆಂಡಲ್ಲಿ ಐತಲ್ವಾ, ಲೋ ಬಡ್ಜೆಟ್ ಟ್ರಿಪ್ ಅಂತ ಫೋಟೋಸ್ ಹಾಕ್ತಾರೆ ಹಿಂದೆ ಬ್ಯಾಕ್ಗ್ರೌಂಡ್. ಇದು ಎಲ್ಲಿದ್ದೀನಿ ನಾನು ಈಗ? KSOU ಯೂನಿವರ್ಸಿಟಿ KSOU ಎಂಟ್ರೆನ್ಸ್ ಎಂಡಿಂಗ್ ಬ್ಯಾಂಕೆಟ್. ಹೆಂಗಿದೆ ಮೇಘನ ಯೂನಿವರ್ಸಿಟಿ? ಅದೇ ಗಾಯ್ಸ್, ನೀಟಾಗಿದೆ. ಅದೇ ಹಾಸ್ಟೆಲ್ ಕ್ಲೋಸ್ ಆಗೋಗಿದೆ ಮೇಘನ. ನೋಡಿ ಗಾಯ್ಸ್, ಇದೆ ಫ್ರಂಟ್ ಗೇಟ್. ಎಕ್ಸಿಟ್ ಗೇಟ್ ಅಲ್ಲಿ ಬಂದಿದ್ದೀವಿ ಈಗ. ಮೇಘ್ನ ಬ್ಲಾಗ್ಸಲ್ಲಿ ಹರ್ಷಿ ವ್ಲಾಗ್ ಮಾಡ್ತಾ ಇರೋದು ಇವತ್ತು. ಬ್ಲಾಗ್ ಮಾಡ್ತಿದ್ದಾರೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. And also ಸಬು ಸಿಕ್ಪಾಯಿ ಮಾಡಬೇಡಿ. ಅಲ್ಲ ಸಬಕರ ಅಲ್ಲ ಸಬರಕ. ಸೊ ಅವತ್ತು ನಾವು 3 ಜನನೂ ವಾಟರ್ ಬಾಟಲ್ ತಂದಿರಲಿಲ್ಲ, ಹಾಗಾಗಿ ನೀರು ತರೋಣ ಅಂತ ಹೋಗಿದ್ವಿ ಕ್ಯಾಂಟೀನ್ ಹತ್ರ. ಅನ್ಬೋದಿತ್ತು, ಬಟ್ ಟೈಮ್ ಆಗ್ಬಿಟ್ಟಿದೆ, ನಡೀರಿ ಫಸ್ಟ್ ಹೋಗೋಣ. ನೋಡಿ ಗೈಸ್ ಏನು ಕೊಡ್ಸಿದ್ದಾಳೆ ಅಂತ. ನೀರು ತಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಾನು ವ್ಲಾಗ್ ಮಾಡ್ತಿರೋದನ್ನ ನೋಡಿ ಯಾರೋ 3 ಜನ ಹಾಯ್ ಹೇಳಿ ಹೋದರು. ಅದಾದಮೇಲೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಲಿಫ್ಟಲ್ಲಿ ಅವಳಿಗೆ ವ್ಲಾಗಲ್ಲಿ ಬರೋಕೆ ಇಷ್ಟ, ಅವಳ ಫೇಸ್ ತೋರ್ಸೋಕೆ ಇಷ್ಟ ಇಲ್ಲ. ಈಗ ಫ್ರೆಂಡ್ ಹೋಗ್ಬಿಟ್ಟಿದ್ದಾಳೆ. ಸೊ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟು LOB ಇತ್ತು, ಲೀಗಲ್ ಆಸ್ಪೆಕ್ಟ್ಸು. ಬಟ್ ಏನದು ಅಕೌಂಟ್ಸ್ ಸರ್ ತೊಗೊಬಿಟ್ಟಿದ್ರು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಕೇಳ್ಕೊಂಡು ಆಚೆ ಹೋಗಿದ್ವಿ. ಕೊರಿದ್ರು ಅಂದರೆ ಅವ್ರ ಕ್ಲಾಸಲ್ಲಿ ನನಗೆ ನಿಜವಾಗ್ಲೂ ಇಂಪಾರ್ಟೆನ್ಸ್ ಏನೂ ಸಿಗಲಿಲ್ಲ. ಹಾಯ್ ಗಾಯ್ಸ್, 5 o'clock ಬಿಟ್ಟರು. 5:17 ಬಿಟ್ಟಿದ್ದು 5 o'clock ಅಂತ ಹೇಳಿ. 3 hours ಕಂಟಿನ್ಯೂಸ್ ಕ್ಲಾಸು. ಫುಲ್ ಬೋರಿಂಗ್ ಕ್ಲಾಸ್, ಏನು ಯೂಸ್ಫುಲ್ ಇಲ್ಲ. ಅದಾದಮೇಲೆ ಹೊರಗಡೆ ಬಂದ್ವಿ. ಆವಾಗ ನಮಗೆ ಗೊತ್ತಾಗಿದ್ದು ಇವತ್ತು ಬಸ್ಗಳೆಲ್ಲ ಇಲ್ಲ. ಸಿದ್ದರಾಮಯ್ಯ ಅವ್ರ ಫಂಕ್ಷನ್ ಇದ್ದಿದ್ದರಿಂದ ತುಂಬ ಬಸ್ಗಳು ಕಮ್ಮಿ ಆಗಿಬಿಟ್ಟಿತ್ತು. ಹೇಗೋ ಆಗೋ ಬಂದ್ವಿ ಮನೆಗೆ. ಲಾಸ್ಟ್ ವಿಡಿಯೋ ಅದು ನನ್ನ ಕೆಲಸ ಬಿಡೋಕ್ಕೂ ಮುಂಚೆ ಮಾಡಿದ್ದು, ಬಟ್ ಅಪ್ಲೋಡ್ ಮಾಡಿದ್ದು ಕೆಲಸ ಬಿಟ್ಟಾದಮೇಲೆ. ಆ್ಯಂಡ್ ಸಾರಿ ಫಾರ್ ದಟ್. ಎಡಿಟಿಂಗ್ ಮತ್ತು ನಾನು ಫೋನ್ ಚೇಂಜ್ ಮಾಡಿದ ಕಾರಣ ಈ ಫೋನಿಂದ ಆ ಫೋನಿಗೆ ಕಳಿಸ್ಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಆ್ಯಂಡ್ ಕೆಲಸ ಬಿಟ್ಟಾಗಿಂದನೂ ಮನೇಲಿ ಕೆಲಸ, ಶ್ರಾವಣದ್ದು ಕೆಲಸ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮನೆಯೆಲ್ಲನೂ ಮೊದಲಿಂದ ಕ್ಲೀನ್ ಮಾಡ್ಕೊಂಬರ್ತೀವಿ. ಹಾಗಾಗಿ ಆ ಕೆಲಸದಲ್ಲಿ ನಾನು ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ. ಆ್ಯಂಡ್ 1 ವೀಕ್ ತನಕ ಅದೇ ಕೆಲಸ ನಡೀತು. ಆ್ಯಂಡ್ ಇವಾಗ ನಾನು MBA ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ಸೊ ಅಪ್ಲೋಡ್ ಮಾಡ್ತೀನಿ. ನಾನು ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇದು ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಕ್ಲಾಸಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಬೋರಿಂಗ್ ಸ್ವಲ್ಪ. ಅಂದರೆ ಆಫ್ಟರ್ 1 year ಕ್ಲಾಸ್ ಕೇಳ್ತಿದ್ದೀವಿ ಅಂದರೆ ತುಂಬ ಬೋರ್ ಆಗುತ್ತೆ. ಇವತ್ತು ನಾನು ರೆಡಿಯಾಗಿದ್ದೀನಿ. ಇವತ್ತು ನಾನು ರೆಡಿಯಾಗಿದ್ದೀನಿ. ಬ್ಯಾಂಗ್ಳೂರು ಹೋಗ್ತಾ ಇದ್ದೋ. ನನ್ನ ಅಕ್ಕಂದು ನಮ್ಮ ಪಾಪುದು ಬರ್ಡೇ ಫಂಕ್ಷನ್ ಇದೆ. ಆ್ಯಕ್ಚುಲಿ ಮೊನ್ನೆನೇ ಬರ್ಡೇ ಆಯಿತು, ಬಟ್ ಫಂಕ್ಷನ್ ಇವಾಗ ಮಾಡ್ತಾ ಇರೋದು. ಆ್ಯಂಡ್ ಇದನ್ನು ಈ ಬರ್ಡೇ ಫಂಕ್ಷನ್ 2 years ಫಂಕ್ಷನ್ ಮಾಡ್ತಾ ಇರೋದು. ಫಸ್ಟ್ ಇಯರ್ಗೆ ಮಾಡೋಕ್ಕಾಗಿರಲಿಲ್ಲ ಅಂತ. ಸೊ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಹೋಗ್ತಾ ಇದ್ದೀವಿ. ಅಮ್ಮ ಸ್ವಲ್ಪ ಹೊಲದಲ್ಲಿ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಹೊರಡ್ತೀವಿ. ಸೊ ಈಗ ರೆಡಿಯಾಗಿ ಹೋಗಬೇಕು. ಆ್ಯಂಡ್ ಆ ವ್ಲಾಗ್ ಯಾರೆಲ್ಲ ನೋಡಿಲ್ಲ, ಪ್ಲೀಸ್ ಬೇಗ ಹೋಗಿ ನೋಡಿ. ಆ್ಯಂಡ್ ನಿಮ್ಮೆಲ್ಲ ಪ್ರೀತಿಗೆ ನಾನು ತುಂಬ ಖುಷಿ ಆಯಿತು. ಆ್ಯಂಡ್ ಇದು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ನಾನು ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಫೋರ್ ಇಟ್ಸ್ ಟು ಬಿ, ಅಂದರೆ ಲೇಟ್ ಆಗೋಕ್ಕೂ ಮುಂಚೆ ನಾನು ಅದ್ರದ್ದು ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ನನ್ನ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್.